ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ವೊಕೇಶನ್ ಸರ್ಟಿಫಿಕೇಟ್ನ ಎಷ್ಟೋ ಜನ ಅಪ್ಲೈ ಮಾಡ್ಕೊಂಡಿದ್ದೀರಾ. ಸೊ ಎಷ್ಟೋ ಜನ ಅದರಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ, ರಾಂಗ್ ಮಾಡಿಬಿಟ್ಟು ಎಷ್ಟೋ ಜನ ಕಾಲ್ ಮಾಡ್ತಿದ್ದೀರಾ, ಮೆಸೇಜ್ ಮಾಡ್ತಿದ್ದೀರಾ, ಸರ್ ಅದನ್ನು ಯಾವ ರೀತಿ ಕರೆಕ್ಷನ್ ಮಾಡ್ಕೊಳ್ಬೇಕು ಅಂತ. ಸೊ ಅವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂತ ಅಂದರೆ KUD ಕಡೆಯಿಂದ ಈ ಪ್ರಾಬ್ಲಮ್ ಆಗ್ತಿದೆ ಅಂದಿದ್ದಕ್ಕೆ ಕರೆಕ್ಷನ್ ಅನ್ನೋ ಆಪ್ಷನ್ನ ಬಿಟ್ಟಿದ್ದಾರೆ. ಸೊ ನೀವು ಏನಾದರೂ ತಪ್ಪಾಗಿದ್ರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋ ಆಪ್ಷನ್ ಬಿಟ್ಟಿದ್ದಾರೆ. ಸೊ ನೀವು ಇವಾಗ ಪೋರ್ಟಲ್ನಲ್ಲಿ ಹೋಗಿ ಯಾವ ರೀತಿ ಕರೆಕ್ಷನ್ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅಂದರೆ ಮಾತ್ರ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಒನ್ ಟೈಮ್ ನೋಡ್ಕೊಳ್ಳಿ, ಆಮೇಲೆ ನೀವೇ ಮಾಡಿಬಿಡ್ತೀರಿ. ಆಮೇಲೆ ಒಂದು ಸಲ ನೋಡೋದು, ಮತ್ತೆ ವಿಡಿಯೋ ನೋಡೋದು, ಮತ್ತೆ ಅದನ್ನು ಮಾಡೋದು. ಸೊ ಈ ರೀತಿ ಮಾಡ್ಕೊಳ್ಳೋದು ಬೇಡ. ಸೊ ಕೊನೆವರೆಗೂ ನೋಡಿ ಅಂತ ಹೇಳ್ತಿದ್ದೀನಿ. ಅಷ್ಟೇ ಅಲ್ಲದೆ ಇನ್ನೂ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಅದೇ ರೀತಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಯಾವ ರೀತಿ ಕನ್ವೊಕೇಶನ್ ತಪ್ಪಾಗಿರೋದನ್ನ ತಿದ್ದುಪಡಿ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ನಿಮ್ಮ ಫೋನ್ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಓಪನ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಸರ್ಚ್ ಬಾಕ್ಸ್ನಲ್ಲಿ ಏನಿಲ್ಲ, ಜಸ್ಟ್ KUD ಅಂತ ಸರ್ಚ್ ಕೊಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವ ರೀತಿ ವೆಬ್ಸೈಟ್ನ ಓಪನ್ ಮಾಡಬೇಕು ಅಂತ. ಸೊ ಜಸ್ಟ್ ಅಲ್ಲಿ KUD ಅಂತ ಸರ್ಚ್ ಕೊಟ್ಟಾದ ತಕ್ಷಣ ಎಂಟರ್ ಕೊಡಿ. ಎಂಟರ್ ಕೊಟ್ಟಾದ ತಕ್ಷಣ ಈ ರೀತಿ ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಜಸ್ಟ್ ಸ್ಕ್ರೋಲ್ ಮಾಡ್ಕೊಳ್ಳಿ. ಅಲ್ಲಿ ಫಸ್ಟ್ ಪೇಜೆಲ್ಲ ಕಾಣಿಸ್ತಿದೆ ನೋಡಿ, ಕರ್ನಾಟಕ ಯೂನಿವರ್ಸಿಟಿ ಅಂತ. ಸೊ ನಾವು ಅದನ್ನು ನೋಡ್ಕೋಬೇಕು. ಕರ್ನಾಟಕ ಯೂನಿವರ್ಸಿಟಿ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಕರ್ನಾಟಕ ಯೂನಿವರ್ಸಿಟಿ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಕಾಣಿಸ್ತಿದೆ, ಹಾಗೆ ಸ್ಕ್ರೋಲ್ ಮಾಡಿ ಕೆಳಗಡೆ ನ್ಯೂ ಅಂತ ಕಾಣಿಸ್ತಿದೆ ನೋಡಿ, ಬ್ಲಿಂಕ್ ಆಗ್ತಿದೆ, ಅಪ್ಲಿಕೇಶನ್ ಕನ್ವೊಕೇಶನ್ 2023 ಅಂತ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ಕ್ರೋಲ್ ಮಾಡ್ಕೊಳ್ಳಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಡೀಟೇಲ್ಸ್ ಇದೆ, ಅಪ್ಲಿಕೇಶನ್ ಫಾರ್ ಕನ್ವೊಕೇಶನ್ 2023 ಅಂತ. ಸೊ ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಎಕ್ಸಾಮ್ ಸೆಕ್ಷನ್ ಓಪನ್ ಆಗುತ್ತೆ. ಅದರಲ್ಲಿ ಅಪ್ಲೈ ಫಾರ್ ಕನ್ವೊಕೇಶನ್ 2023 ಅಪ್ಲಿಕೇಶನ್ ಕರೆಕ್ಷನು, ಫೀಸ್ ಸ್ಟ್ರಕ್ಚರು, ಚೆಕ್ ಸ್ಟೇಟಸ್ಸು ಎಲ್ಲ ಕಾಣುತ್ತೆ. ಇವಾಗ ನಮಗೆ ಬೇಕಾಗಿರೋದು ಅಪ್ಲಿಕೇಶನ್ ಕರೆಕ್ಷನ್. ಸೊ ನಾವು ತಪ್ಪಾಗಿರೋ ಅಪ್ಲಿಕೇಶನ್ನ ಯಾವ ರೀತಿ ಕರೆಕ್ಷನ್ ಮಾಡ್ಕೊಳ್ಬೇಕಂತ ಇದರಲ್ಲಿ ಹೇಳ್ತಿದ್ದೀನಿ. ಸೊ ಇದ್ರ ಮೇಲೆ ಜಸ್ಟ್ ಕರೆಕ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ರೆಫರೆನ್ಸ್ ನಂಬರ್ ಗೊತ್ತಿರುತ್ತೆ ಅಲ್ವಾ. ಸೊ ಆ ರೆಫರೆನ್ಸ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಇನ್ ಕೇಸ್ ರೆಫರೆನ್ಸ್ ನಂಬರ್ ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಸೊ ಇಲ್ಲಿ ನೀವು ರೆಫರೆನ್ಸ್ ನಂಬರ್ನ ಎಂಟರ್ ಮಾಡಿ. ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ರೆಫರೆನ್ಸ್ ನಂಬರ್ನ ಯಾವ ರೀತಿ ತೊಗೊಳ್ಬೇಕು ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ರೆಫರೆನ್ಸ್ ನಂಬರ್ ಹಾಕಿ ಕೆಳಗಡೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನೆಕ್ಸ್ಟ್ ಬಟನ್ ಮೇಲೆ ಕೆಳಗಡೆ ನೆಕ್ಸ್ಟು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ನಿಮ್ಮದು ಟೋಟಲ್ ಏನು ಫಿಲಪ್ ಮಾಡಿದ್ದೀರಲ್ವ ಅದೆಲ್ಲ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಕಾಲೇಜ್ ಡೀಟೇಲ್ಸು, ಆಮೇಲೆ ನಿಮ್ದು ಏನೇನು ಫಿಲಪ್ ಆಗಿದೆ ಅಲ್ವಾ ಎಲ್ಲ ಡೀಟೇಲ್ಸ್ ಕೂಡ ಕಾಣುತ್ತೆ. ಸ್ಲೋ ಆಗಿ ಸ್ಕ್ರೋಲ್ ಮಾಡ್ತಾ ಹೋಗಿ. ಇದರಲ್ಲಿ ನಿಮ್ದು ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ಇದರಲ್ಲಿ ಇನ್ನೊಂದು ಸಲ ತಿದ್ದುಪಡಿ ಅಂದರೆ ಕರೆಕ್ಷನನ್ನು ಮಾಡ್ಕೊಳ್ಬೋದು. ಸೊ ಎಷ್ಟೋ ಜನ ಇದರಲ್ಲಿ ಆಲ್ಮೋಸ್ಟ್ ಕರೆಕ್ಷನ್ ಅಂದರೆ ಅಬ್ಸೆಂಟಿಯಾ ಇನ್ ಪರ್ಸನ್, ಈ ಎರಡರಲ್ಲಿ ಆಲ್ಮೋಸ್ಟ್ ಜನಕ್ಕೆ ಕನ್ಫ್ಯೂಸ್ ಆಗಿದೆ. ಸೊ ಎಲ್ಲರೂ ಏನಿಲ್ಲ, ಅಪ್ಲಿಕೇಶನ್ ಹಾಕೋರೆಲ್ಲ ಇನ್ ಪರ್ಸನ್ ಹಾಕೊಳ್ಳೋ ಬದಲು ಅಬ್ಸೆಂಟಿಯಾನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಪರ್ಸನ್ ಅಂತ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡ್ಕೊಳ್ಬೇಡಿ. ಪರ್ಸನ್ ಅಂತ ಸೆಲೆಕ್ಟ್ ಮಾಡ್ಕೊಂಡವ್ರು ಇಲ್ಲಿ ಬಂದುಬಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ, ಅಬ್ಸೆಂಟಿಯಾ ಹಾಕಿ. ಅದಾದಮೇಲೆ ಫೋನ್ ನಂಬರು, ಜಿಮೇಲ್ ID ಮಿಸ್ಟೇಕ್ ಆಗಿದ್ದರೆ, ಆಧಾರ್ ಕಾರ್ಡ್ ನಂಬರ್ ಮಿಸ್ಟೇಕ್ ಆಗಿದ್ದರೆ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ನೇಮ್ ಕನ್ನಡದಲ್ಲಿ ಬರೆಯೋದಿರುತ್ತೆ, ಆಮೇಲೆ ಅಡ್ರೆಸ್ಸು ಕೂಡ ಇರುತ್ತೆ. ಅದರಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ದರೆ ಇನ್ನೊಂದು ಸಲ ಸರಿ ಮಾಡ್ಕೊಳ್ಳಿ. ಸೊ ನಿಮ್ದು ಏನೇನು ನೇಮ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಕನ್ನಡದಲ್ಲೂ ಕೂಡ ಟೈಪಿಂಗ್ ಇರಬೇಕು. ಅದನ್ನು ಬಿಟ್ಟು ಆಧಾರ್ ಕಾರ್ಡಲ್ಲಿರೋ ಥರ ಎಲ್ಲ ಹಾಕಬಾರ್ದು. ಆಮೇಲೆ ಅಡ್ರೆಸ್ ಕೂಡ, ಸೊ ನೀವು ಯಾವ ಅಡ್ರೆಸ್ ಹಾಕ್ತೀರಾ ಆಧಾರ್ ಕಾರ್ಡಲ್ಲಿರೋದು ಅದೇ ಅಡ್ರೆಸ್ಗೆ ಕನ್ವೊಕೇಶನ್ನು ಬರುತ್ತೆ KUD ಕಡೆಯಿಂದ ಪೋಸ್ಟ್ ಮೂಲಕ. ಸೊ ಅದನ್ನು ಕೂಡ ನೀವು ನೋಡ್ಕೊಂಡ್ಬಿಟ್ಟು ಅಡ್ರೆಸ್ನ ಹಾಕಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್, ಎಷ್ಟೋ ಜನ ಚಲನ್ ಅಪ್ಲೋಡ್ ಮಾಡೋದಲ್ಲಿ ಬ್ಯಾಂಕ್ ಪಾಸ್ಬುಕ್ ಅಪ್ಲೋಡ್ ಮಾಡಿದ್ದೀರಾ, ಆಮೇಲೆ 6th SEM ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋದಲ್ಲಿ ಬೇರೆದೆಲ್ಲ ಅಪ್ಲೋಡ್ ಮಾಡಿದ್ದೀರಾ, ಕಾಸ್ಟ್ ಇನ್ಕಮ್ ಅಪ್ಲೋಡ್ ಮಾಡೋ ಕಡೆ ಬೇರೆ ಸರ್ಟಿಫಿಕೇಟ್ ಎಲ್ಲ ಅಪ್ಲೋಡ್ ಮಾಡಿದ್ದೀರಾ. ಸೊ ಇದನ್ನು ಕೂಡ ಫಸ್ಟಿಂದ ನೀವು ಸ್ಕ್ಯಾನ್ ಮಾಡ್ಕೊಂಡು ಇನ್ನೊಂದು ಸಲ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಾದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ, ಕನ್ಫರ್ಮ್ ಆ್ಯಂಡ್ ಅಪ್ಡೇಟ್ ಅಪ್ಲಿಕೇಶನ್ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದೆಲ್ಲ ಏನು ರಾಂಗ್ ಆಗಿದೆಯಲ್ಲ ಅದೆಲ್ಲ ಅಪ್ಡೇಟ್ ಆಗಿರುತ್ತೆ. ಸೊ ಅಪ್ಡೇಟ್ ಆದ ತಕ್ಷಣ ಇದನ್ನೊಂದು ಸಟ್ನ ಏನಂದರೆ ಫೋಟೋ, ಅಪ್ಲಿಕೇಶನ್ನು, ಆಮೇಲೆ ಚಲನು, ಎಲ್ಲ ಸೆಮಿನ ಮಾರ್ಕ್ಸ್ ಕಾರ್ಡ್ಗಳು ಹಾಗೂ ಆಧಾರ್ ಕಾರ್ಡು, ಕಾಸ್ಟ್ ಇನ್ಕಮ್ ಎಲ್ಲ ಸೇರಿಸಿ ಕೊರಿಯರ್ ಮಾಡಬೇಕಾಗಿರುತ್ತೆ. ಕೊರಿಯರ್ ಅಡ್ರೆಸ್ ಬೇಕಂತ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಡ್ರೆಸ್ಸಿಂದು ವಿಡಿಯೋ ಮಾಡಿರ್ತೀನಿ. ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ ಲಿಂಕಿಗೆ ಜಾಯ್ನ್ ಆಗಿ ಫೋನ್ ನಂಬರ್ ತೊಗೊಂಡು ಕಾಲ್ ಮಾಡಿದ್ರು, ವಾಟ್ಸಪ್ ಮಾಡಿದ್ರು ಕೂಡ ನಾನು ಅದ್ರ ಬಗ್ಗೆ ಅಡ್ರೆಸ್ನ ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ. ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.